ಬಾಲಿವುಡ್ನ ಬೆಡಗಿ ಐಶ್ವರ್ಯ ರೈ ಹಾಗೂ ಅಭಿಷೇಕ್ ಬಚ್ಚನ್ ನಡುವಿನ ಸಂಬಂಧ ಸರಿ ಇಲ್ಲ ಅಂತ ಹೇಳಿ ಅಭಿಮಾನಿಗಳು ಮಾತನಾಡ್ಕೊಳ್ತಾ ಇದ್ದಾರೆ. ಇನ್ನು ಐಶ್ವರ್ಯ ರೈ ಇತ್ತೀಚೆಗೆ ಮಗಳ ಜೊತೆಯೇ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಅದನ್ನ ನೋಡಿ ಹಲವಾರು ಹಿರಿಯ ನಟರು ಐಶ್ವರ್ಯ ರೈಗೆ ಪೇರೆಂಟಿಂಗ್ ಪಾಠವನ್ನು ಕೂಡ ಹೇಳಿದ್ದುಂಟು. ಆದ್ರೆ ಈಗ ಐಶ್ವರ್ಯ ರೈ ಬಗ್ಗೆ ಇನ್ನೊಂದು ಮಾಹಿತಿ ಹೊರಬಿದ್ದಿದೆ. ಅದೇನು ಅಂದ್ರೆ ಐಶ್ಗೆ ವಿಚಿತ್ರ ಕಾಯಿಲೆ ಒಂದು ಬಂದಿದೆ. ಹೌದು, ಮಾಜಿ ವಿಶ್ವ ಸುಂದರಿ ಐಶ್ವರ್ಯ ರೈಗೆ ವಯಸ್ಸು 50 ದಾಟಿದ್ರೂ ಇಂದಿಗೂ ಕೂಡ ಸೌಂದರ್ಯವನ್ನ ಕಾಪಾಡಿಕೊಂಡೇ ಬಂದಿದ್ದಾರೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಅವರು ಭಾರೀ ತೂಕದ ಬಗ್ಗೆ ಚರ್ಚೆ ಆಗ್ತಲೇ ಇದೆ. ಸಾಮಾನ್ಯವಾಗಿ ಇಂತಹ ಸ್ಟಾರ್ ನಟಿಯರು ವಯಸ್ಸು ಎಷ್ಟೇ ಆದ್ರೂ ಕೂಡ ಡಯಟ್ ಬಗ್ಗೆ ಹೆಚ್ಚು ಗಮನವನ್ನ ಕೊಡ್ತಾರೆ. ವಯಸ್ಸಾದಂತೆ ಇನ್ನು ಚಿಕ್ಕದಾಗಿ ಕಾಣಲು ಕಷ್ಟಪಟ್ಟು ವ್ಯಾಯಾಮ, ಡಯೆಟ್ಟು, ಜಿಮ್ಮು ಇಂಥದ್ದೆಲ್ಲ ಮಾಡ್ತಾ ಇರ್ತಾರೆ. ಆದ್ರೆ ಐಶ್ವರ್ಯ ಮಾತ್ರ ದಿನದಿಂದ ದಿನಕ್ಕೆ ತೂಕವನ್ನ ಏರಿಸಿಕೊಳ್ತಾ ಇರೋದು ಅವರ ಅಭಿಮಾನಿಗಳಿಗೆ ಚಿಂತೆಗೆ ಕಾರಣವಾಗ್ಬಿಟ್ಟಿದೆ. ಅಷ್ಟೇ ಅಲ್ಲದೆ ಐಶ್ವರ್ಯ ರೈಗೆ ಇತ್ತೀಚಿನ ದಿನಗಳಲ್ಲಿ ಎಲ್ಲಿ ಹೋದ್ರೂ ಕೂಡ ಮೈತುಂಬಾ ಬಟ್ಟೆಯನ್ನ ಹಾಕೊಂಡು ಓಡಾಡ್ತಾ ಇದ್ದಾರೆ. ಮಾಜಿ ವಿಶ್ವ ಸುಂದರಿಯೊಬ್ಳು ಹೀಗೆ ಬಟ್ಟೆಯನ್ನ ಧರಿಸಿಕೊಂಡು ಓಡಾಡೋದ್ರಿಂದ ಭಾರತ ಸಂಪ್ರದಾಯ ಅಂತ ಹೇಳಿ ನೆಟ್ಟಿಗರು ಇದನ್ನೂ ಕೂಡ ಕೊಂಡಾಡ್ತಾ ಇದ್ದಾರೆ. ಆದ್ರೆ ಇದರ ಹಿಂದಿನ ಉದ್ದೇಶ ಬೇರೆನೇ ಇದೆ ಅಂತ ಹೇಳಲಾಗ್ತಾ ಇದೆ. ಮೊನ್ನೆಯಷ್ಟೇ ನಟಿ ಲೋರಿಯಲ್ ಪ್ಯಾರಿಸ್ ರಾಯಭಾರಿಯಾಗಿದ್ರು. ಪ್ಯಾರಿಸ್ ಫ್ಯಾಷನ್ ವೀಕ್ ನಲ್ಲಿ ಅಪ್ ಶೋಲ್ಡರ್ ಗೌನ್ ಅನ್ನ ಹಾಕಿ ಕಾಣಿಸಿಕೊಂಡಿದ್ರು. ಫ್ಯಾಷನ್ ಶೋದಲ್ಲಿ ಐಶ್ವರ್ಯ ಮೈತುಂಬಾ ಬಟ್ಟೆಯನ್ನ ಧರಿಸಿ ಪಾಲ್ಗೊಂಡಿದ್ರು. ಇದರ ಹಿಂದೆ ಅವರಿಗೆ ಇರುವಂತಹ ಗಂಭೀರ ಆರೋಗ್ಯದ ಸಮಸ್ಯೆ ಅಂತ ತಿಳಿದು ಬಂದಿದೆ. ಇದೇ ಕಾರಣಕ್ಕೆ ಐಶ್ವರ್ಯ ಡಯೇಟ್ ಮಾಡ್ತಾ ಇಲ್ಲ. ಡಯೇಟ್ ಮಾಡುವುದರಿಂದ ಸಮಸ್ಯೆ ಉಲ್ಬಣವಾಗುತ್ತದೆ. ಈ ಕಾರಣದಿಂದ ಕಟ್ಟುನಿಟ್ಟಾದ ಆಹಾರ ಕ್ರಮವನ್ನ ಅನುಸರಿಸ್ತಾ ಇಲ್ಲ ಅಂತ ಹೇಳಲಾಗಿದೆ. ಅರೆಬರೆ ಡ್ರೆಸ್ ಅನ್ನ ಹಾಕಿದ್ರೆ ಅವರ ಮೈಮಾಟವೆಲ್ಲ ಕಾಣಿಸುವ ಹಿನ್ನೆಲೆಯಲ್ಲಿ ಬಾಡಿ ಶೇಮಿಂಗ್ ಅನುಭವಿಸಬೇಕಾಗುತ್ತದೆ ಅಂತ ಹೇಳಿ ಮೈತುಂಬಾ ಬಟ್ಟೆಯನ್ನ ಹಾಕೊಂಡು ಹೋಗ್ತಿದ್ದಾರೆ ಎನ್ನುವಂಥದ್ದು ವಾದ ಕೂಡ ನಡೀತಾ ಇದೆ. ಆಪ್ತರೇ ಹೇಳಿಕೊಂಡಂತೆ ಐಶ್ವರ್ಯ ರೈ ಹಲವು ವರ್ಷಗಳಿಂದ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ತೂಕ ಇಳಿಸಿಕೊಳ್ಳಲು ಔಷಧಿ ಸೇವನೆ ಇವರ ಆರೋಗ್ಯದ ಮೇಲೆ ಇನ್ನಷ್ಟು ಗಂಭೀರ ಪರಿಣಾಮ ಬೀರುವ ಕಾರಣ ವೈದ್ಯರು ಅದನ್ನ ಬಳಸದಂತೆ ಎಚ್ಚರಿಕೆ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ.